ಸೊ ಇದರಲ್ಲಿ DRL ಬರೋದಿಲ್ಲ. ಸೊ ಕಂಪ್ಲೀಟ್ ಇದನ್ನು ರಿಮೂವ್ ಮಾಡಿಬಿಟ್ಟು ಇದನ್ನು ಹಾಕಿ ಒರಿಜಿನಲ್ ಹ್ಯುಂಡೈ ಜೆನ್ಯೂನ್ ಪಾರ್ಟ್ಸ್ ಅಂತ ಹೇಳ್ಬೋದು. ಏರ್ ಬ್ಯಾಗ್ ಇರುವಂಥ ಸೀಟ್ ಕವರ್ ಇನ್ಸ್ಟಾಲ್ ಮಾಡಿವಿ. ಸೊ ಲೋ ಬೀಮ್ ಹೈ ಬೀಮ್ ಎರಡೂ ಕೂಡ ಟ್ಯಾಗ್ 99 LED ಹಾಕಿ 240 ವ್ಯಾಟ್ಸ್ 2 years ರಿಪ್ಲೇಸ್ಮೆಂಟ್. ಫುಲ್ ಫ್ಲೋರಿಂಗ್ ಅಂತ ಕೂಡ ಇನ್ಸ್ಟಾಲ್ ಮಾಡಿವಿ. ಕಾರ್ಬನ್ ಫೈಬರ್ ಫಿನಿಶ್ ಇರುವಂಥದ್ದು. ಬೇಸಿಕ್ ಮಾಡೆಲ್ ಕ್ರೆಟಾದಲ್ಲಿ ಹ್ಯಾಂಡ್ ಕಂಟ್ರೋಲ್ಡ್ ಇರುತ್ತೆ ಮಿರರ್ಸು. ಮಿರರ್ ಕೂಡ ಫೋಲ್ಡ್ ಆಗಲ್ಲ, ಮಿರರಲ್ಲಿ ಕೂಡ ಇಂಡಿಕೇಟರ್ ಬರಲ್ಲ, ಇಲ್ಲೂ ಕೂಡ ಲೈಟ್ ಬರೋದಿಲ್ಲ. ನಾವು ಕಂಪ್ಲೀಟ್ ಬೆಜಲ್ ಚೇಂಜ್ ಮಾಡಿಬಿಟ್ಟು ಮಿರರ್ ಫೋಲ್ಡಿಂಗ್ ಸ್ವಿಚ್ ಕೂಡ ಇನ್ಸ್ಟಾಲ್ ಮಾಡಿ ನೋಡ್ತಿರ್ಬೋದು. ಮಿರರ್ ಫೋಲ್ಡ್ ಆಗ್ತಾ ಇದೆ. ಸೊ ಬಟನ್ ಓದ್ತಿರಿ, ಮಿರರ್ ಅನ್ಫೋಲ್ಡ್ ಕೂಡ ಆಗ್ತಾ ಇದೆ. ಕಂಪ್ಲೀಟ್ ಬ್ಲ್ಯಾಕ್ ಔಟ್ ಶಾರ್ಕ್ ಫಿನ್ ಆಂಟೆನಾ ಹಾಕಿದೀವಿ. ಜಸ್ಟ್ ಈ ಬಟನ್ ಪ್ರೆಸ್ ಮಾಡ್ತೀನಿ ನೋಡಿ. ಕ್ರೂಸ್ ಕಂಟ್ರೋಲ್ ಕಂಡೀಷನ್ ನಾಟ್ ಮೆಟ್. 40 kilometers ದಾಟಿದ ಮೇಲೆ ಕ್ರೂಸ್ ಕಂಟ್ರೋಲ್ ಕಂಪ್ಲೀಟ್ ಆಗಿ ಆಕ್ಟಿವೇಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ರೇರಲ್ಲಿ ರಿಫ್ಲೆಕ್ಟರ್ ಕೂಡ ಹಾಕಿದೀವಿ. ಕ್ರೆಟಾ ಸ್ಪೆಸಿಫಿಕ್ ಹೆಡ್ ಯೂನಿಟ್ ಹಾಕಿವಿ. ಎಕ್ಸಾಕ್ಟ್ ಒಂದು 8 hours ಅಲ್ಲಿ ಕಂಪ್ಲೀಟ್ ಗಾಡಿ ಮಾಡಿಫೈ ಮಾಡೀವಿ. ಸೊ ತುಂಬ ಜನ ಕೇಳ್ತೀರಿ ಎಷ್ಟು ಪ್ರೈಸ್ ಆಯಿತು ಇಷ್ಟಕ್ಕೆಲ್ಲ ಅಂತ. ಕಂಪ್ಲೀಟ್ ವೆಹಿಕಲ್ ಇಷ್ಟು ಮಾಡಿಫೈ ಮಾಡೋದಕ್ಕೆ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ಸ್ ವರ್ಲ್ಡ್ ಕನ್ನಡ ಮತ್ತು ಟ್ಯಾಗ್ 99ಗೆ ಸ್ವಾಗತ. ಇವತ್ತು ನಮ್ಮ ಟ್ಯಾಗ್ 99 ಕಾರ್ ಆಕ್ಸೆಸರಿ ಶಾಪಿಗೆ ಒಂದು ಬೇಸಿಕ್ ಮಾಡೆಲ್ ಕ್ರೆಟಾ ಬಂದಿತ್ತು. ಅದು ಕೂಡ ಚಿತ್ರದುರ್ಗ ಡಿಸ್ಟಿಕ್ ಹೊಳಲ್ಕೆರೆ ತಾಲೂಕಿಂದ ಬಂದಿದೆ. ಸೊ ನಮ್ಮ ಹಳೆ ಇನ್ಸ್ಟಾಗ್ರಾಮ್ ವೀಡಿಯೋಸ್ ನೋಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಸರ್ ನಾನು ಬೇಸಿಕ್ ಮಾಡೆಲ್ ತೊಗೊಂಡಿದ್ದೀನಿ, ಕಂಪ್ಲೀಟ್ ಟಾಪ್ ಆ್ಯಂಡಿಗೆ ಏನೇನು ಎಕ್ಸಸರೀಸ್ ಬರುತ್ತೋ ಕಂಪ್ಲೀಟ್ ಎಕ್ಸಸರೀಸ್ ಹಾಕೊಡಿ ಅಂತ ಹೇಳಿದರು. ಸುಮಾರು ಈ ಕಾರಿಗೆ 2 ಲಕ್ಷ ರೂಪಾಯಿನ ಎಕ್ಸಸರೀಸ್ ಮತ್ತು ಒರಿಜಿನಲ್ ಜೆನ್ಯೂನ್ ಪಾರ್ಟ್ಸ್ ಇನ್ಸ್ಟಾಲ್ ಮಾಡಿವೆ ಅಂತ ಹೇಳ್ಬೋದು. ಸೊ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಕಂಪ್ಲೀಟ್ ಗಾಡಿಗಲ್ಲೇ ಫಿಟ್ಮೆಂಟ್ ಹಾಕಿದೆ. ಸೊ ಬಿಫೋರ್ ಆಫ್ಟರ್ ಎರಡೂ ಕೂಡ ತೋರಿಸ್ತಾ ಇರ್ತೀವಿ. ಸೊ ಫಸ್ಟ್ ಮೈನ್ ಬೇಸ್ ಮಾಡೆಲ್ ಕ್ರೆಟಾಗೆ ಫ್ರಂಟ್ ವೈಸ್ ಹೋಗ್ತೀವಿ ಅಂತ ಹೇಳಿದರೆ, ಸೊ ಕನೆಕ್ಟಿಂಗ್ DRL ಬರೋದಿಲ್ಲ. ಸೊ ನೋಡ್ತಿರ್ಬೋದು, ಹ್ಯುಂಡೈ ಜೆನ್ಯೂನ್ ಪಾರ್ಟ್ಸ್ ಇರುವಂಥ ಒಂದು DRL ಇನ್ಸ್ಟಾಲ್ಮೇಷನ್ ಮಾಡೀವಿ. ಸೊ ಇದರಲ್ಲಿ DRL ಬರೋದಿಲ್ಲ. ಸೊ ಕಂಪ್ಲೀಟ್ ಇದನ್ನು ರಿಮೂವ್ ಮಾಡಿಬಿಟ್ಟು ಇದನ್ನು ಹಾಕಿ ಒರಿಜಿನಲ್ ಹ್ಯುಂಡೈ ಜೆನ್ಯೂನ್ ಪಾರ್ಟ್ಸ್ ಅಂತ ಹೇಳ್ಬೋದು. ಸೊ ಅವಾಗ ಟಾಪ್ ಆ್ಯಂಡ್ ಲುಕ್ ಕಾಣಿಸುತ್ತೆ. ಜೊತೆಗೆ ಮೋಕೋ ಬ್ರ್ಯಾಂಡ್ ಇರುವಂಥ ಒಂದು 360 ಡಿಗ್ರಿ ಕ್ಯಾಮ್ರಾ ಕೂಡ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಹಾಗೆ ನೀವು ಹೆಡ್ಲೈಟ್ಸ್ ನೋಡ್ತೀವಿ ಅಂತ ಹೇಳಿದರೆ ಇದರಲ್ಲಿ ಹ್ಯಾಲೋಜನ್ ಹೆಡ್ಲೈಟ್ಸ್ ಬರುತ್ತೆ. ಸೊ ಲೋ ಬೀಮ್ ಹೈ ಬೀಮ್ ಎರಡೂ ಕೂಡ ಟ್ಯಾಗ್ 99 LED ಹಾಕಿ 240 ವ್ಯಾಟ್ಸ್ 2 years ರಿಪ್ಲೇಸ್ಮೆಂಟ್. ಜೊತೆಗೆ ನೋಡ್ತಿರ್ಬೋದು ಪ್ರೊಜೆಕ್ಟ್ರು ಫಾಗ್ಲೈಟ್ಸ್ ಕೂಡ ಹಾಕಿವಿ. ಸೊ ಈ ಥರ ಬರೋದಕ್ಕೆ ಸೊ ಇದನ್ನು ಕಂಪ್ಲೀಟ್ ರಿಮೂವ್ ಮಾಡಿ ಕ್ರೆಟಾ 25 ಮಾಡೆಲ್ ಬ್ರ್ಯಾಕೆಟ್ ಹಾಕಿ ಅದಕ್ಕೆ ಟ್ರೈ ಕಲರ್ ಪ್ರೊಜೆಕ್ಟ್ರು ಫಾಗ್ಲೈಟ್ ಹಾಕಿವಿ. ಸೊ ಇದರಲ್ಲಿ 3 ಕಲರ್ ಬರುತ್ತೆ. 3 ಕಲರಲ್ಲಿ ಕೂಡ ಹೈ ಬೀಮ್ ಬರುತ್ತೆ. ಥ್ರೋ ಕೂಡ ತುಂಬಾ ಚೆನ್ನಾಗಿದೆ. ಸೊ ರೋಡಿಗೆ ತೊಗೊಂಡೋಗಿ ಅದು ಕೂಡ ತೋರಿಸ್ಕೊಡ್ತೀವಿ. ಹಾಗೆ ಸೈಡ್ ವೈಸ್ ಬರ್ತೀವಿ ಅಂತ ಹೇಳಿದರೆ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ. ಯಾಕಂತ ಹೇಳಿದರೆ ಬೇಸಿಕ್ ಮಾಡೆಲ್ ಕ್ರೆಟಾದಲ್ಲಿ ನೋಡ್ತಾ ಇರ್ಬೋದು ಹ್ಯಾಂಡ್ ಕಂಟ್ರೋಲ್ಡ್ ಇರುತ್ತೆ ಮಿರರ್ಸು. ಮಿರರ್ ಕೂಡ ಫೋಲ್ಡ್ ಆಗಲ್ಲ, ಮಿರರಲ್ಲಿ ಕೂಡ ಇಂಡಿಕೇಟರ್ ಬರಲ್ಲ, ಇಲ್ಲೂ ಕೂಡ ಲೈಟ್ ಬರೋದಿಲ್ಲ. ಸೊ ಕಂಪ್ಲೀಟ್ ನೋಡ್ತಾ ಇರ್ಬೋದು ಕ್ರೆಟಾ SX ಮಾಡೆಲ್ ಇರುವಂಥ ಒಂದು ಕಂಪ್ಲೀಟ್ OVR ಹಾಕೀವಿ. ಅದಕ್ಕೆ ಮೋಕೋ 360 ಡಿಗ್ರಿ ಕ್ಯಾಮ್ರಾ ಹಾಕೀವಿ. ಕಂಪ್ಲೀಟ್ ಮಿರರ್ ಕೂಡ ಫೋಲ್ಡ್ ಆಗುತ್ತೆ, ತೋರಿಸ್ಕೊಡ್ತೀನಿ ನೋಡಿ. ಸೊ ಜಸ್ಟ್ ಲಾಕ್ ಮಾಡಿದರೆ ಮಿರರ್ ಕೂಡ ಫೋಲ್ಡ್ ಆಗುತ್ತೆ. ಸೊ ಅನ್ಲಾಕ್ ಮಾಡಿದರೆ ಮಿರರ್ ಕೂಡ ಅನ್ಫೋಲ್ಡ್ ಕೂಡ ಆಗುತ್ತೆ. ಈ ಆಪ್ಷನ್ ಕೂಡ ಕೊಟ್ಟಿದ್ದೀವಿ. ಹಾಗೆ ಮೇಯ್ನಾಗೆ ನೋಡ್ತಾ ಇರ್ಬೋದು ಒಂದು ಕ್ರೆಟಾ OEM ಡೋರ್ ವೈಸರ್ಸ್ ಕೂಡ ಹಾಕಿದ್ದೀವಿ. ಜೊತೆಗೆ OEM ರೂಫ್ ರೈಲ್ಸ್ ಕೂಡ ಇನ್ಸ್ಟಾಲ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಸೊ ಅದೇ ರೀತಿ ಕಂಪ್ಲೀಟ್ ಡೋರ್ ಹ್ಯಾಂಡಲ್ಸ್ ಕೂಡ ಕಸ್ಟಮರ್ ಶೋರೂಮಲ್ಲೇ OEM ಟಾಪ್ ಆ್ಯಂಡ್ ಕ್ರೆಟಾ ಡೋರ್ ಹ್ಯಾಂಡಲ್ಸ್ ಹಾಕ್ತೀವಿ ಅಂತ ಹಾಗೆ ಬಿಟ್ಟಿವಿ. ನೋಡ್ತಿರ್ಬೋದು ಡೋರ್ ಎಡ್ಜ್ ಗಾರ್ಡ್ ಕೂಡ ಹಾಕಿವಿ. ಸೈಡಲ್ಲಿ ಇಷ್ಟು ಮಾಡಿಫೈ ಮಾಡಿವಿ. ಹಾಗೆ ಸನ್ ಫಿಲ್ಮ್ ಕೂಡ ಹಾಕಿವಿ. ನೋಡ್ತಾ ಇರ್ಬೋದು ಗರ್ವೇರ್ ಇರುವಂಥ 30% ಸನ್ ಫಿಲ್ಮ್ ಹಾಕಿ, ಫ್ರಂಟಲ್ಲಿ 70% ಸನ್ ಫಿಲ್ಮ್ ಹಾಕಿವಿ ಅಂತ ಹೇಳ್ಬೋದು. ಹಾಗೆ ರೇರಲ್ಲಿ ನೋಡ್ತೀವಿ ಅಂತ ಹೇಳಿದರೆ ಇದರಲ್ಲಿ ಆ್ಯಂಟೆನಾ ಬರೋದಿಲ್ಲ. ಸೊ ಸ್ಟಿಕ್ ಆ್ಯಂಟೆನಾ ಇರುತ್ತೆ. ಕಂಪ್ಲೀಟ್ ಬ್ಲ್ಯಾಕ್ ಔಟ್ ಶಾರ್ಕ್ ಫಿನ್ ಆ್ಯಂಟೆನಾ ಹಾಕಿದ್ದೀವಿ. ಹಾಗೆ ರೇರಲ್ಲಿ ನೋಡ್ತಿರ್ಬೋದು ರಿಫ್ಲೆಕ್ಟರ್ ಕೂಡ ಹಾಕಿದ್ದೀವಿ. ಸೊ ಅದು ಕೂಡ ತೋರಿಸ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ರೇರಲ್ಲಿ ರಿಫ್ಲೆಕ್ಟರ್ ಕೂಡ ಹಾಕಿದ್ದೀವಿ. ಸೊ ಇದೊಂದು ಒಳ್ಳೆ ಒಂದು ಲುಕ್ ಕಾಣಿಸುತ್ತೆ ಅಂತ ಹೇಳ್ಬೋದು. ಹಾಗೆ ನೋಡ್ತಿರ್ಬೋದು ಇಲ್ಲೊಂದು 360 ಡಿಗ್ರಿ ಕ್ಯಾಮ್ರಾ, ನಂಬರ್ ಪ್ಲೇಟ್ ಫ್ರೇಮ್ ಕೂಡ ಇನ್ಸ್ಟಾಲ್ ಮಾಡೀವಿ. ಸೊ ಎಕ್ಸ್ಟೀರಿಯರಲ್ಲಿ
ಇಷ್ಟೊಂದೆಲ್ಲ ಮಾಡಿಫಿಕೇಷನ್ ಮಾಡೀವಿ. ಸುಮಾರು ಎಕ್ಸಾಕ್ಟ್ ಒಂದು 8 ಅವರ್ಸಲ್ಲಿ ಕಂಪ್ಲೀಟ್ ಗಾಡಿ ಮಾಡಿಫೈ ಮಾಡೀವಿ. ಹಾಗೆ ಇಂಟೀರಿಯರಲ್ಲಿ ಸಾಕಷ್ಟು ಮಾಡಿಫಿಕೇಷನ್ ಮಾಡೀವಿ ಇಂಟೀರಿಯರಲ್ಲಿ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ ಡೋರ್ ಓಪನ್ ಮಾಡ್ತೀವಿ ಅಂದಾಗ ನೋಡ್ತಾ ಇರ್ಬೋದು, ಇಲ್ಯುಮಿನೇಟೆಡ್ ಸ್ಕಫ್ ಪ್ಲೇಟ್ ಹಾಕಿ ಕ್ರೆಟಾ ಅನ್ನೋ ಒಂದು ಬ್ಯಾಡ್ಜಿಂಗ್ OEM ಟೈಪ್ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು, ಮೋಕೋ ಕ್ರೆಟಾ ಸ್ಪೆಸಿಫಿಕ್ ಹೆಡ್ ಯೂನಿಟ್ ಹಾಕೀವಿ, ಸೀಮ್ಲೆಸ್ ಅಂತೇಳಿ ನೋಡ್ತಾ ಇರ್ಬೋದು. 4GB RAM 64GB ವಿತ್ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ವಿತ್ 360 ಡಿಗ್ರಿ ಸಪೋರ್ಟ್ ಆಗೋವಂಥ ಸಿಸ್ಟಮ್ಮು, ಜೊತೆಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಹಾಕಿ ಮೋಕೋದು. ಜೊತೆಗೆ ಕಸ್ಟಮರು ಒಂದು ಒಳ್ಳೆ ಸ್ಪೀಕರ್ ಹಾಕಿ ಅಂತ ಹೇಳಿದ್ದಕ್ಕೆ MK3 ಇರುವಂಥ ಕಾಂಪೊನೆಂಟ್ ಕೋಎಕ್ಸಿಯಲ್ ಸ್ಪೀಕರ್ಸ್ ಕೂಡ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಹಾಗೆ ಸೀಟ್ ಕವರ್ಸು, ಫ್ಲೋರಿಂಗ್ ಕಂಪ್ಲೀಟ್ ಇನ್ಸ್ಟಾಲೇಷನ್ ಮಾಡಿ ತೋರಿಸ್ಕೊಡ್ತೀನಿ ಬನ್ನಿ. ಕ್ರೆಟಾ ಸ್ಪೆಸಿಫಿಕ್ ಏರ್ ಬ್ಯಾಗ್ ಇರುವಂಥ ಸೀಟ್ ಕವರ್ ಇನ್ಸ್ಟಾಲ್ ಮಾಡಿವಿ. ನೋಡ್ತಾ ಇರ್ಬೋದು, ಇಲ್ಲೂ ಕಂಪ್ಲೀಟ್ ಗ್ಯಾಪ್ ಇದೆ. ಸೊ ಕ್ರೆಟಾಗೆ ಸ್ಪೆಷಲಾಗಿ ಮಾಡಿರುವಂಥ ಸೀಟ್ ಕವರ್ಸು. ಸೊ ಆಟೋಫೋಮ್ ಬ್ರ್ಯಾಂಡ್ ಇರುವಂಥದ್ದು. ಸೊ ಎಲ್ಲೂ ನಿಮಗೆ ಸ್ಟಿಚಸ್ ಆಗಲಿ ಫಿಟ್ಟಿಂಗ್ ಆಗಲಿ ಎಲ್ಲೂ ಲೂಸ್ ಇರೋದಿಲ್ಲ, ಪ್ರಾಪರ್ ಫಿಟ್ಮೆಂಟ್ ಥರ ಇದೆ ನೋಡ್ತಾ ಇರ್ಬೋದು. ಹಾಗೆ ಕೆಳಗಡೆ GFX ಲೈಫ್ ಲಾಂಗ್ ಮ್ಯಾಟ್ಸ್ ಅಂತ ಕೂಡ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಹಾಗೆ ನೋಡ್ತಿರ್ಬೋದು, ಫುಲ್ ಫ್ಲೋರಿಂಗ್ ಅಂತ ಕೂಡ ಇನ್ಸ್ಟಾಲ್ ಮಾಡೀವಿ. ಕಾರ್ಬನ್ ಫೈಬರ್ ಫಿನಿಶ್ ಇರುವಂಥದ್ದು, ತುಂಬಾ ಪ್ರಾಪರ್ ಫಿಟ್ ಆ್ಯಂಡ್ ಫಿನಿಶ್ ಆಗಿ ಬರುತ್ತೆ. ಸೊ ಹತ್ತಿ ಇಳಿದು ಸ್ವಲ್ಪ ಗಲೀಜಾಗಿದೆ ಅಂತ ಹೇಳ್ಬೋದು. ಇದೇನು ನಾವು ಮಿರರ್ ಕಿಟ್ ಹಾಕಿದ್ದೀವೋ, ಕಂಪ್ಲೀಟ್ ಸಾಕೆಟ್ಟು ಜೊತೆಗೆ ನೋಡ್ತಾ ಇರ್ಬೋದು, ತುಂಬ ಜನ ಮಿರರ್ ಫೋಲ್ಡಿಂಗ್ ಆಗ್ದಾಗ ಇಲ್ಲೆಲ್ಲರೂ ಸ್ವಿಚ್ ಕೊಡ್ತಾರೆ, ಆಲ್ಟ್ರೇಷನ್ ಮಾಡ್ತಾರೆ. ನಾವು ಕಂಪ್ಲೀಟ್ ಬೆಸಲ್ ಚೇಂಜ್ ಮಾಡಿಬಿಟ್ಟು ಮಿರರ್ ಫೋಲ್ಡಿಂಗ್ ಸ್ವಿಚ್ ಕೂಡ ಇನ್ಸ್ಟಾಲ್ ಮಾಡಿ ನೋಡ್ತಿರ್ಬೋದು. ಮಿರರ್ ಫೋಲ್ಡ್ ಆಗ್ತಾಯಿದೆ. ಸೊ ಬಟನ್ ಓದ್ತಿರೋ ಮಿರರ್ ಅನ್ಫೋಲ್ಡ್ ಕೂಡ ಆಗ್ತಾಯಿದೆ. ಸೊ ಇದು ಕೂಡ ಕಂಪ್ಲೀಟ್ ಬೆಸಲ್ ಚೇಂಜ್ ಮಾಡೀವಿ ಅಂತ ಹೇಳಿದ್ರು. ಲಾಕ್ ಆದಾಗ ಕೂಡ ಹೊರಗಡೆ ಕೀಯಲ್ಲಿ ಲಾಕ್ ಕೂಡ ಆಗುತ್ತೆ. ಸೊ ಇಷ್ಟೊಂದೆಲ್ಲ ಮಾಡಿದ್ದೀವಿ. ಹಾಗೆ ಒಳಗಡೆ ಬನ್ನಿ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಯಾವ ಥರ ಆಗಿದೆ ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ಈ ಗಾಡಿಗೆ ಸ್ಟೀರಿಂಗ್ ಕಂಟ್ರೋಲ್ ಬರೋದಿಲ್ಲ, ಬೇಸಿಕ್ ಮಾಡಲಲ್ಲಿ ಕಂಪ್ಲೀಟ್ ಡಮ್ಮಿ ಇರುತ್ತೆ. ರೈಟ್ ಸೈಡಲ್ಲಿ ಮಾತ್ರ ಇನ್ಸ್ಟ್ರೂಮೆಂಟ್ ಕ್ಲಸ್ಟ್ರು ಕಂಟ್ರೋಲ್ ಮಾಡೋದಕ್ಕೆ ಸ್ವಿಚಸ್ ಕೊಟ್ಟಿರ್ತಾರೆ. ಸೊ ಕಂಪ್ಲೀಟ್ ಎರಡೂ ಕೂಡ ರಿಪ್ಲೇಸ್ ಮಾಡಿ ಕಂಪ್ಲೀಟ್ ಹೋಂಡೈ ಜಿನಿಯನ್ ಪಾರ್ಟ್ಸ್ ಹಾಕಿವಿ ಅಂತ ಹೇಳ್ಬೋದು. ಸೊ ಜೊತೆಗೆ ಲೈಟ್ಸ್ ಕೂಡ ಬರ್ತಾಯಿದೆ ನೋಡ್ತಾ ಇರ್ಬೋದು. ಸೊ ವಾಲ್ಯೂಮ್ ಅಪ್ ಮಾಡಿದರೆ ಸಿಸ್ಟಮಲ್ಲಿ ಕೂಡ ವಾಲ್ಯೂಮ್ ಅಪ್ ಆಗ್ತಾಯಿದೆ. ಸೊ ಮೋಡ್ಸ್ ಕಂಪ್ಲೀಟ್ ವರ್ಕ್ ಆಗುತ್ತೆ. ಕ್ರೂಸ್ ಕಂಟ್ರೋಲ್ ವರ್ಕ್ ಆಗಲ್ಲ ಅಂತ ತುಂಬ ಜನ ಹೇಳ್ತೀರಿ, ಕ್ರೂಸ್ ಕಂಟ್ರೋಲ್ ಕೂಡ ವರ್ಕ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಯಾಕೆ ಅಂತ ಹೇಳಿದರೆ ಜಸ್ಟ್ ಈ ಬಟನ್ ಪ್ರೆಸ್ ಮಾಡ್ತೀನಿ ನೋಡಿ. ಈ ಬಟನ್ ಪ್ರೆಸ್ ಕ್ರೂಸ್ ಕಂಟ್ರೋಲ್ ಕಂಡೀಷನ್ ನಾಟ್ ಮೆಟ್ 40 ಕಿಲೋಮೀಟರ್ಸ್ ದಾಟಿದ ಮೇಲೆ ಕ್ರೂಸ್ ಕಂಟ್ರೋಲ್ ಕಂಪ್ಲೀಟಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಕಂಪ್ಲೀಟ್ ಬಟನ್ಸ್ ಎಲ್ಲ ಹ್ಯುಂಡೈ ಜಿನಿಯನ್ ಪಾರ್ಟ್ಸ್ ಪ್ರತಿಯೊಂದು ವರ್ಕ್ ಆಗುತ್ತೆ. ಮ್ಯೂಟು, ಅನ್ಮ್ಯೂಟು, ಫೋನ್ ರಿಸೀವು, ಕಾಲು ಪ್ರತಿಯೊಂದು ವರ್ಕ್ ಆಗುತ್ತೆ. ಹಾಗೆ ಇನ್ನೊಂದು ಮೇಜರ್ ಏನಂತ ಹೇಳಿದರೆ, ಬೇಸಿಕ್ ಮಾಡಲ್ಲಿ ಇದೇನಿದೆ ಈ ಪಾರ್ಟ್ ಇರೋದು ಸನ್ಗ್ಲಾಸ್ ಹೋಲ್ಡರ್ ವಿತ್ ಲೈಟ್ ಬರೋದಿಲ್ಲ. ಸೊ ಹ್ಯುಂಡೈ ಜಿನಿಯನ್ ಪಾರ್ಟ್ಸ್ ಇರುವಂಥ ಒಂದು ಸನ್ಗ್ಲಾಸ್ ಹೋಲ್ಡರ್ ವಿತ್ ಲೈಟ್ ಹಾಕೀವಿ. ಸೊ ಒಂದು ಟಾಪ್ ಆ್ಯಂಡ್ ಲುಕ್ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ರೇರಲ್ಲಿ ಕೂಡ ಸೀಟ್ ಕವರ್ ಡಿಸೈನ್ ನೋಡಿರ್ಬೋದು ಯಾವ ಥರ ಇದೆ ಅಂತೇಳಿ ಕಸ್ಟಮರ್ ಸೆಲೆಕ್ಟ್ ಮಾಡಿರುವಂಥದ್ದು. ಪ್ರಾಪರ್ ಫಿಟ್ಟಿಂಗ್ ಬಂದಿದೆ, ನಾಪಲ್ ಲೆದರ್ ಅಂತ ಹೇಳ್ಬೋದು, ಪಕ್ಕ ಪ್ರಾಪರಾಗಿ ಫಿಟ್ ಆಗುತ್ತೆ. ಹಾಗೆ ನೋಡ್ತಿರ್ಬೋದು, ಕ್ರೆಟಾ ಸ್ಪೆಸಿಫಿಕ್ ಆ್ಯಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕೀವಿ, ಮೋಕೋ ಬ್ರ್ಯಾಂಡ್ ಇರುವಂಥದ್ದು. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಕ್ಲಾರಿಟಿ ಆಗಿದೆ. ವಿತ್ 360 ಕೂಡ ಇನ್ಸ್ಟಾಲ್ ಮಾಡೀವಿ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳಿ 360 ವ್ಯೂ ತುಂಬಾ ಕ್ಲಿಯರ್ ಇದೆ ಅಂತ ಹೇಳ್ಬೋದು. ಕ್ಯಾಲಿಬ್ರೇಷನ್ ಇನ್ನೂ ಮಾಡಿಲ್ಲ, ಕ್ಯಾಲಿಬ್ರೇಷನ್ ಮಾಡಬೇಕು. ಸೊ ಹಾಗೆ ಟಚ್ ಸೆನ್ಸಿಟಿವ್ ಆಗಲಿ ತುಂಬಾ ಚೆನ್ನಾಗಿದೆ. ವಿತ್ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಬರುತ್ತೆ. ಸೊ ಜಸ್ಟ್ ನೀವು ಯೂಟ್ಯೂಬಲ್ಲಿ ಕೂಡ ಅಷ್ಟೇ ಲಾರ್ಜ್ ಸ್ಕ್ರೀನಲ್ಲಿ ವಿಡಿಯೋಸ್ ಕೂಡ ನೋಡ್ಬೋದು, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಫಾರೆಸ್ಟ್ ಗಾರ್ಡ್ ಟ್ರೈನಿಂಗ್ ಆಗಿದೆ. ಎಂತ ಮುಖ ನೋಡಿದೆ, ಇದು ನಮ್ಮದೇ ಜನ ಒಂದು ಕೆಲಸ ಕೊಡಿಸ್ಕೊಳ್ಳೋದು. ಸಾಕಷ್ಟು ಮಾಡಿಫಿಕೇಷನ್ ಮಾಡೀವಿ. ವಿತಿನ್ 8 ಅವರ್ಸಲ್ಲಿ ವೆಹಿಕಲ್ನ ಕಂಪ್ಲೀಟ್ ಮಾಡಿಫೈ ಮಾಡೀವಿ ಅಂತ ಹೇಳ್ಬೋದು. ಸೊ ನಿಮ್ಮ ಹತ್ರನೂ ಕ್ರೆಟಾ ಗಾಡಿ ಇದ್ದರೆ ಕಂಪ್ಲೀಟಾಗಿ ಫುಲ್ ಮಾಡಿಫೈ ಮಾಡ್ತೀವಿ ಎಟ್ ಬೆಸ್ಟ್ ಪ್ರೈಸಲ್ಲಿ. ಸೊ ತುಂಬ ಜನ ಕೇಳ್ತೀರಿ ಎಷ್ಟು ಪ್ರೈಸ್ ಆಯಿತು ಇಷ್ಟಕ್ಕೆಲ್ಲ ಅಂತ. ಕಂಪ್ಲೀಟ್ ವೆಹಿಕಲ್ ಇಷ್ಟು ಮಾಡಿಫೈ ಮಾಡೋದಕ್ಕೆ 2 lakhs ಆಯಿತು. ವಿತ್ OEM ಫಿಟ್ಟಿಂಗ್, ವಿತೌಟ್ ವೈರ್ ಸ್ಕಿನ್ನಿಂಗು ಎಲ್ಲ ಕೂಡ ಮಾಡಿದ್ದೀವಿ. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಇರೋ ನಂಬರಿಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.